పెను తుఫాను తలొంచి చూసే తొలి నిప్పు కణం అతడే. मतलब मुसलमान का मतलब कांग्रेस, कांग्रेस का मतलब मुसलमान. చేది నమ్మ బతుకు బురదలో పంది బతుకుతుంది, నువ్వు బతుకుతున్నావు ఎందుకురా ఎదవన్నారు ఎదవ ఎదవ ఎంగిలి కూడు కాసపడే కుక్కల వేసేసాడు, బాగా వేసేసాడు. खत्म, बाय बाय, टाटा, गुड बाय, गया. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಜೈ ಶ್ರೀರಾಮ್. ನಾನು ನಿಮ್ಮ ವೆಂಕಟ್. ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ತಮ್ಮನಲ್ಲಿ ನೋಡಿದ್ರಲ್ಲ ಬ್ರಹ್ಮಕುಮಾರಿ ಬಗ್ಗೆ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ. ಭಾಳಷ್ಟು ಜನ ನೋಡಿರ್ತೀರ. ಈ ಬ್ರಹ್ಮಕುಮಾರಿಯರು ಬಿಳಿ ಸೀರೆಗಳು ಉಟ್ಟುಕೊಂಡು ದೇಶವನ್ನು ಮತ್ತು ನಮ್ಮ ಭಾರತ ದೇಶವನ್ನು ಮತ್ತು ಭಾರತ ದೇಶದ ಹಿಂದೂ ಜನಸಂಖ್ಯೆಯನ್ನು ನಾಶ ಮಾಡಲು ಹುಟ್ಟಿರ್ತಕ್ಕಂಥ ಮತ್ತೊಂದು ಕಲಿಯುಗದ ಮತ ಬ್ರಹ್ಮಕುಮಾರಿ ಮತ. ಸೊ ಈ ಮಾತನ್ನು ಏಕೆ ಹೇಳ್ತಾ ಇದ್ದಾರೆ ಅಂದರೆ ವೀಕ್ಷಕರೇ, ಈ ದಾದಾ ಲೇಖರಾಜ್ ತಮ್ಮನಲ್ಲಿ ನೋಡಿದ್ರಲ್ಲ, ದಾದಾ ಲೇಖರಾಜ್ ಎಂಬ ಈ ಹೆಸರಿಟ್ಟುಕೊಂಡ ಅಂತ ಹಿಂದೂ ಮುಖವಾಡ ಹಾಕೊಂಡಿರ್ತಕ್ಕಂಥ ಈ ಸೂಫಿ ಮುಸ್ಲಿಂ ಅರಗುಂಡು ತಾತ ಈ ಮತವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ. ಸೊ ಈತನ ಶರೀರದಲ್ಲಿ ಶಿವ ಪರಮಾತ್ಮ ಬಂದು ಜ್ಞಾನವನ್ನು ಕೊಡ್ತಾ ಇದ್ದಾನಂತೆ. ಇದನ್ನು ನಂಬಿ ಇವತ್ತು ಎಷ್ಟೋ ಲಕ್ಷಾನುಗಟ್ಟಲೆ ಹೆಣ್ಣುಮಕ್ಕಳು ತಮ್ಮ ಜೀವನವನ್ನು ನಾಶ ಮಾಡಿಕೊಂಡು ದೇಶಕ್ಕೆ ನೀಡಬೇಕಾದ ಸೇವೆ ಹಾಗೂ ಮಾತೃಭಾಗ್ಯದಿಂದ ದೂರವಾಗಿ ಮತ್ತು ಅನೇಕರನ್ನು ಈ ತಾಯಿಯಾಗುವ ಭಾಗ್ಯ ಮತ್ತು ಹಿಂದೂ ಸಂಖ್ಯೆಯನ್ನು ನಾಶ ಮಾಡಲು ಇವರು ಮಾಡಿರ್ತಕ್ಕಂಥ ಪಾಪದ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ವೀಕ್ಷಕರೇ, ಈ ದಾದಾ ಲೇಖರಾಜ್ ಎಂಬ ಈ ವ್ಯಕ್ತಿ ಕಲಿಯುಗ ಅಂತ್ಯ ಆಗ್ತಾ ಇದೆ, ಕಲಿಯುಗ ಅಂತ್ಯ ಆಗಲು ಬಂದಿದೆ ಅಂತ ನನಗೆ ಪರಮಾತ್ಮ ಬಂದು ಹೇಳಿದ್ದಾನೆ. ಈ ಕಲಿಯುಗ ಅಂತ್ಯ ಆಗಿದಾಗ ಈ ಹೆಣ್ಣು ಮಕ್ಕಳು, ಮುಖ್ಯವಾಗಿ ಹೆಣ್ಣು ಮಕ್ಕಳು ಪವಿತ್ರವಾಗಿರಬೇಕು ಅಂತ ಹೇಳಿ ಒಂದು ಸಿದ್ಧಾಂತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಅರಗುಂಡು ತಾತ ದಾದಾ ಲೇಖರಾಜ್ ಉರಾಫ್ ಅಲಿಬಾಬಾ, ಈತ ಒಬ್ಬ ಸೂಫಿ ಮುಸ್ಲಿಂ ಹಿಂದೂ ಮುಖವಾಡ ಹಾಕೊಂಡು ಇವತ್ತು ನಮ್ಮ ಭಾರತ ದೇಶದಲ್ಲಿ ನೋಡ್ರಿ, ಯಾಕಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳಂತ ಹೇಳ್ಕೊಂಡ್ರೆ ಎಷ್ಟು ಜನ ಇಲ್ಲ. ಹಿಂದೂಗಳನ್ನು ಮೋಸ ಮಾಡಿ ಇವತ್ತು ನಮ್ಮ ಭಾರತ ದೇಶವನ್ನೇ ಮೋಸ ಮಾಡಿ, ಭಾರತ ದೇಶದ ಹಿಂದೂಗಳನ್ನೇ ಮೋಸ ಮಾಡಿ ಅವರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಯಾರು? ಈ ಕಾಂಗ್ರೆಸ್ ಪಾರ್ಟಿಯವರು, ಹೌದಲ್ಲ? ಕಾಂಗ್ರೆಸ್ ಪಾರ್ಟಿ ಎಲ್ಲ ಮುಸಲ್ಮಾನರು ಅವರೆಲ್ಲ, ಹೌದಲ್ವಾ? ಯಾಕಂದ್ರೆ ಇಂದಿರಾ ಗಾಂಧಿ ಮದುವೆ ಆಗಿದ್ದು ಫಿರೋಜ್ ಖಾನ್ ಗ್ಯಾಂಡಿ ಪಾಕಿಸ್ತಾನದ ಮದುವೆ ಆಗಿದ್ಲಕ್ಕಿ, ಹೌದಾ? ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳನ್ನು ಮೋಸ ಮಾಡಲು ಈ ಗಾಂಧಿ ಅದನ್ನೆಲ್ಲ ಗಾಂಧಿ ಟಕ್ಲಾ ಅರಗುಂಡು ತಾತ ಇದನು, ಈ ಅರಗುಂಡು ತಾತನ ಹೆಸರನ್ನು ಬಳಸಿಕೊಂಡು ಇಷ್ಟು ವರ್ಷ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡಿ, ಮುಸ್ಲಿಮರಿಗೆ ನ್ಯಾಯ ಮಾಡಿ, ಅವರಿಗೆ ಪ್ರತ್ಯೇಕ ಕಾನೂನುಗಳು ಮತ್ತು ಮೈನಾರಿಟಿ ಅವರಿಗೆ ದೇಶ ಕೊಟ್ಟು, ಪಾಕಿಸ್ತಾನ ದೇಶ ಕೊಟ್ಟು ಮತ್ತೆ ಅವರಿಗೆ 50 ಕೋಟಿ ರೂಪಾಯಿ ಆ ಸಮಯದಲ್ಲಿ ಕೊಡಿಸಿದ್ದಾನೆ ಈ ಗಾಂಧಿ ಟಕ್ಲಾ. ಕೊಡಿಸಿದ ನಂತರವೂ ವಿಭಾಗ, ಪಾಕಿಸ್ತಾನ ಭಾರತ ದೇಶ ವಿಭಾಗ ಸರಿಯಾಗಿ ಮಾಡಲೇ ಇಲ್ಲ. ಆಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಪ್ರತಿಯೊಬ್ಬ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲರೂ ಇಲ್ಲಿಗೆ ಬರಬೇಕು, ಆಗಲೇ ಈ ಪಾಕಿಸ್ತಾನ್ ಭಾರತ ದೇಶ ವಿಭಜನೆ ಪೂರ್ತಿಯಾದ ಹಾಗೆ ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ಈ ಗಾಂಧಿ ಟಕ್ಲಾ ಇದನ್ನಲ್ಲ, ಈ ಗಾಂಧಿ ಟಕ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿರುದ್ಧವಾಗಿ ನಡೆದುಕೊಂಡು ಇಷ್ಟೆಲ್ಲ ಅನಾಚಾರ ಮಾಡಿದ್ದಾನೆ ನಮ್ಮ ಹಿಂದೂಗಳನ್ನು ಮೋಸ ಮಾಡಲು. ಹಾಗೆ ಈ ಪಾಷಾಂಡ ಮತಗಳು, ಇಸ್ಲಾಂ, ಕ್ರಿಶ್ಚಿಯನ್ ಮತಗಳು ಬಂದಿದ್ದು ಎಲ್ಲಿಂದ? ಅರಬ್ ದೇಶದಿಂದ ಮುಸ್ಲಿಂ ಮತ ಬಂತು ನಮ್ಮ ದೇಶಕ್ಕೆ. ಕ್ರಿಶ್ಚಿಯಾನಿಟಿ ಎಲ್ಲಿಂದ ಬಂತು ಗೊತ್ತಲ್ಲ ನಿಮ್ಗೆಲ್ಲರಿಗೆ, ಹೌದಲ್ಲ? ಇಸ್ರೇಲ್ ದೇಶದಿಂದ ಕ್ರಿಶ್ಚಿಯಾನಿಟಿ ಬಂತು. ಸೊ ಈ ಬಂದು ಇವ್ರ ಮತಗಳನ್ನೆಲ್ಲ ಪ್ರಚಾರ ಮಾಡಿಕೊಂಡು ನಮ್ಮ ಹಿಂದೂ ಸಂತಾನವನ್ನು ಮತ್ತು ಹಿಂದೂಗಳನ್ನು ಸರ್ವನಾಶ ಮಾಡಿರ್ತಕ್ಕಂಥ ಈ ಕಲಿಯುಗದಲ್ಲಿ ಕಲಿಯುಗ ಮತ, ಕಲಿಪುರುಷನ ಮತ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತಲ್ಲ, ಕಲಿಯುಗ ಯಾವುದು? ದ್ವಾಪರ ಯುಗ ಅಂತ್ಯ ಆದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ಮುಂದೆ ಕಲಿಯುಗ ಬರುತ್ತೆ, ಕಲಿಪುರುಷ ಬರ್ತಾ ಇದ್ದಾನೆ, ಕಲಿಪುರುಷನೇ ದೇವರಾಗಿ ಪೂಜೆ ಮಾಡಬೇಕು. ಎಲ್ಲರೂ ಜ್ಞಾನಕ್ಕೆ ದೂರವಾಗಿ ಅಜ್ಞಾನಕ್ಕೆ ಹೋಗಿ ಇವತ್ತು ನಮ್ಮ ದೇಶ ಋಷಿಮುನಿಗಳ ದೇಶ,
ಹೌದಲ್ವಾ ವೀಕ್ಷಕರೇ? ನಮ್ಮ ಋಷಿಮುನಿಗಳು ಆರೋಗ್ಯದ ಬಗ್ಗೆ ಮತ್ತೆ ನಮ್ಮ ಜ್ಞಾನದ ಬಗ್ಗೆ, ಋಷಿಗಳು ಕುಂತ ತಪಸ್ಸು ಮಾಡಿದ ಜ್ಞಾನಗಳ ಬಗ್ಗೆ ನಮ್ಗೆಲ್ಲರೂ ಗೊತ್ತೇ ಇದೆ. ಆದರೆ ನಾವು ನಮ್ಮ ದೇಶದ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಮರೆತು ಇವತ್ತು ಪಾಷಾಂಡ ಮತಗಳಿಗೆ, ಪಾಷಾಂಡ ಮೋಹಕ್ಕೆ ನಾವು ಬಲಿಯಾಗಿ ಇವತ್ತು ನಮ್ಮ ಜ್ಞಾನವನ್ನು ಕಳೆದುಕೊಂಡು ಪ್ರತಿಯೊಬ್ಬರು ರೋಗಿಗಳಾಗಿ ಬದುಕ್ತಾ ಇದ್ದೀವಿ. ಇವತ್ತು ಭಾರತ ದೇಶದಲ್ಲಿ ನಮ್ಮ ಹಿಂದೂಗಳು ಆಯ್ತು, ಪ್ರತಿಯೊಬ್ಬರಾಯ್ತು. ಹೌದಲ್ಲ ವೀಕ್ಷಕರೇ? ಅದೇ ನಮ್ಮ ಮುನಿಗಳ ಜ್ಞಾನ ಏನು? ಏಕಭುಕ್ತ ಮಾಡ್ತಾ ಇದ್ರು. ಅವರು ಒಂದೇ ಸಮಯ ಊಟ ಮಾಡ್ತಾ ಇದ್ರು. ಅನೇಕ ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್, ಯೋಗಾಸನ, ಸೂರ್ಯ ನಮಸ್ಕಾರಗಳು, ಇಂಥವೆಲ್ಲ ಪ್ರತಿಯೊಂದು ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಈ ಭಾರತ ದೇಶಕ್ಕೆ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲು ಈ ಪಾಷಾಂಡ ಮತಗಳು ಬಂದು ತಮ್ಮ ಪಾಷಾಂಡ ತಮ್ಮ ಮತದ ಬಗ್ಗೆ ಪ್ರಚಾರ ಮಾಡಿಕೊಳ್ಳಲು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ನಾಶ ಮಾಡಿದರು ಈ ಪಾಷಾಂಡ ಮತಗಳು. ಹಾಗೆ ಈ ದಾದಾ ಲೇಖರಾಜು ಹುಟ್ಟಿರ್ತಕ್ಕಂಥ ಏನು ಈ ಕಲಿಯುಗದಲ್ಲಿ ಹಿಂದೂ ಸಂತಾನ, ಹಿಂದೂ ಧರ್ಮವನ್ನು ನಾಶ ಮಾಡಿ ಕಲಿಯುಗದಲ್ಲಿ ಕಲಿಪುರುಷನನ್ನು ಪೂಜೆ ಮಾಡಬೇಕು. ಅದೇ ಕಾನ್ಸೆಪ್ಟ್ ಇದು, ಹೌದಲ್ವಾ? ಸೊ ವೀಕ್ಷಕರೇ, ಹಾಗೆ ಈ ಎರಡು ಮತಗಳು ಬಂದು ನಮ್ಮ ದೇಶವನ್ನು, ಹಿಂದೂಗಳನ್ನು ಹಾಳು ಮಾಡಿರ್ತಕ್ಕಂಥ, ಪ್ರಪಂಚವೆಲ್ಲ ಸುತ್ತಿ ಹಾಳು ಮಾಡಿದ್ದಾರೆ. ಯಾಕಂದ್ರೆ ಇಸ್ರೇಲ್ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಕ್ರಿಶ್ಚಿಯಾನಿಟಿ ಇಡೀ ಪ್ರಪಂಚ ಎಲ್ಲ ಹಬ್ಬಲ ಕಾರಣ ಏನು? ಯಾಕಂದ್ರೆ ಪ್ರಪಂಚ ಎಲ್ಲ ಇದ್ದಿದ್ದೆಲ್ಲ ಸನಾತನ ಧರ್ಮವೇ. ಎಲ್ಲ ಮಂದಿರಗಳನ್ನು ಹೊಡೆದಾಕಿ ಮತಾಂತರ ಆದವರನ್ನು ಜೀವಂತವಾಗಿ ಬಿಟ್ಟು ಒಪ್ಪಲಾರದವರನ್ನು ಕೊಂದಿದ್ದಾರೆ ಈ ಪಾಷಾಂಡ ಮತದವರು. ಹಾಗೆ ಇವರ ಮತವನ್ನು ಪ್ರಚಾರ ಮಾಡಿ ಇಷ್ಟು ದೇಶಗಳಲ್ಲಿ ಅವರ ಮತಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಈಗ ಕೊನೆಯದಾಗಿ ಬಂದಿದ್ದು ಭಾರತ ದೇಶಕ್ಕೆ ಬಂದು ಅನೇಕರು ಅಜ್ಞಾನಕ್ಕೆ ಗುರಿಯಾಗಿ, ಜ್ಞಾನಕ್ಕೆ ದೂರವಾಗಿ ನಮ್ಮ ಋಷಿಗುರು ಮುನಿಗಳು ಹೇಳಿದ್ದಾರೆ, ಏಕಭುಕ್ತೇ ಸದಾ ಯೋಗಿ, ದುಭುಕ್ತೇ ಸದಾ ಭೋಗಿ, ತ್ರಿಭುಕ್ತೇ ಸದಾ ರೋಗಿ ಅಂತೇಳಿ. ಒಂದು ಸಮಯ ಉಂಡವನು ಯೋಗಿಯಾಗಿ ಇರುತ್ತಾನೆ, 2 ಸಮಯ ಉಂಡವನು ಭೋಗಿಯಾಗಿರುತ್ತಾನೆ, 3 ಸಮಯ ಉಂಡವನು ರೋಗಿಯಾಗಿರುತ್ತಾನೆ. ಆದರೆ ಕಷ್ಟಪಟ್ಟು ದುಡಿಯೋನು 3 ಸಲ ಉಣೋದು ತಪ್ಪಿಲ್ಲ. ಆದರೆ ಇವತ್ತು ಏನಾಗಿದೆ, ನಾವು ಕಷ್ಟಪಡದೆ ಮನೆಯಲ್ಲೇ ಕುಳಿತುಕೊಳ್ತೀವಿ, ಮತ್ತೆ ಆಫೀಸ್ನಲ್ಲಿ ಕೆಲಸ ಮಾಡೋರಿದ್ದಾರೆ, ಬೆಳಗಿನಿಂದ ಕೆಲಸ ಮಾಡೋರಿದ್ದಾರೆ, ಹೌದಲ್ವಾ? 3 ಹೊತ್ತು 4 ಹೊತ್ತು ಊಟ ಮಾಡಿ ಟೈಮ್ ಬಂದಾಗ ಚಾಯ್ ಕುಡಿದು, ಈ ಚಾಯ್ ಕುಡಿಯೋದು ಎಲ್ಲಿ ಅಭ್ಯಾಸ? ಬ್ರಿಟಿಷರು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು, ಹೌದಲ್ವಾ? ಹೀಗೆ ನಮ್ಮ ಆರೋಗ್ಯಗಳನ್ನು ನಾವೇ ಕಡಿಸ್ಕೊಂಡಿದ್ದೀವಿ. ಜ್ಞಾನಕ್ಕೆ ದೂರವಾಗಿ ರೋಗಿಗಳಾಗಿ ಬದುಕ್ತಾ ಇದ್ದೀವಿ ಇವತ್ತು ನಮ್ಮ ಭಾರತ ದೇಶದಲ್ಲಿ, ಹೌದಲ್ವಾ? ಸೊ ವೀಕ್ಷಕರೇ, ಹಾಗೆ ಈ ಬ್ರಹ್ಮಕುಮಾರಿಯರು ಹೆಣ್ಮಕ್ಕಳಿಗೆ ಐಕ್ಯೂ ಲೆವೆಲ್ ಭಾಳ ಲೋ ಐಕ್ಯೂ ಲೆವೆಲ್ ಇರುತ್ತೆ ಇವರಿಗೆ. ಹಾಗಾಗಿ ಏನಾದರೂ ಹೇಳ್ಬಿಟ್ಟಂದ್ರೆ ಅವರು ಆ ಮಾತು ನಂಬಿಡ್ತಾರೆ. ಈ ದಾದಾ ಲೇಖರಾಜ್ ಅರಗುಂಡು ತಾತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಮತವನ್ನು ಆತ ಏನಂತ ಮಾಡಿದ್ದಾನೆ ಪ್ಲಾನು? ಈ ಹಿಂದೂಗಳನ್ನು ಸಂಖ್ಯೆ ಕಡಿಮೆ ಮಾಡಬೇಕು, ಹಿಂದೂ ಸಂತಾನವನ್ನು ನಾಶ ಮಾಡಬೇಕು. ಈ ಕಲಿಪುರುಷಂದು ಅದೇ ಪ್ಲಾನ್ ಅಲ್ವಾ? ಸೊ ಹಾಗಾಗಿ ಈ ದಾದಾ ಲೇಖರಾಜ್ ತ್ರಿಪಾಠಿ ಉರಾಫ್ ಅಲಿಬಾಬಾ ಸೂಫಿ ಮುಸ್ಲಿಂ ಈತ ಒಂದು ಮತವನ್ನು ಸೃಷ್ಟಿ ಮಾಡಿ ನನಗೆ ಪರಮಾತ್ಮನ ದರ್ಶನ ಆಗಿದೆ, ಪರಮಾತ್ಮ ನನ್ನ ದೇಹದಲ್ಲಿ ಬಂದು ಮಾತಾಡ್ತಾ ಇದ್ದಾನೆ, ಜ್ಞಾನ ಕೊಡ್ತಾ ಇದ್ದಾನೆ ಅಂತೇಳಿ ಈ ಹೆಣ್ಮಕ್ಳಿಗೆ ಅಂದ್ರೆ ಪವಿತ್ರವಾಗಿರಬೇಕು, ಹೆಣ್ಮಕ್ಳು ಪವಿತ್ರವಾಗಿರಬೇಕು, ಮದುವೆ ಮಾಡಿಕೊಳ್ಳಬಾರದು ಅಂತ ಒಂದು ಸಿದ್ಧಾಂತವನ್ನು ತಯಾರು ಮಾಡಿದ್ದಾನೆ. ಆತನ ಮಾತನ್ನು ಕೇಳಿಕೊಂಡು ಆತ ಮದುವೆ ಮಾಡಿಕೊಂಡಿದ್ದಾನೆ. ದಾದಾ ಲೇಖರಾಜ ಮದುವೆ ಮಾಡಿಕೊಂಡು 5 ಮಕ್ಕಳನ್ನು ಹೆತ್ತಾನೆ, 5 ಮಕ್ಕಳ ತಂದೆಯಾಗಿದ್ದಾನೆ, ಮತ್ತೆ ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಮದುವೆ ಮಾಡಿದ್ದಾನೆ. ಆದರೆ ಬೇರೆಯವ್ರ ಮಕ್ಕಳನ್ನು ಪವಿತ್ರವಾಗಿರ್ಬೇಕು. ಮತ್ತೆ ಈ ದಾದಾ ಲೇಖರಾಜ ಮದುವೆಯಾಗಿ 5 ಮಕ್ಕಳ ತಂದೆಯಾಗಿ ಮತ್ತೆ ಅವ್ರ ಮಕ್ಕಳು ಮದುವೆ ಮಾಡಿದಂತ ಈ ದಾದಾ ಲೇಖರಾಜು ಪವಿತ್ರವಾದಾಗ ಮತ್ತೆ ಉಳಿದವ್ರು ಯಾಕೆ ಮದುವೆ ಮಾಡಿಕೊಂಡು ಪವಿತ್ರರಾಗಕ್ಕೂ ಸಾಧ್ಯವಿಲ್ಲ? ಹೌದಲ್ಲ ವೀಕ್ಷಕರೇ ಹಾಗೂ ಬ್ರಹ್ಮಕುಮಾರಿಯರೇ, ನೀವು ಕೂಡ ಆಲೋಚನೆ ಮಾಡಿ. ಸೊ ಈತನ ಪ್ಲಾನ್ ಏನು? ಹಿಂದೂ ಸಂತಾನವನ್ನು ನಾಶ ಮಾಡಬೇಕು, ಹಿಂದೂ ಹೆಣ್ಣುಮಕ್ಕಳನ್ನು ಬಳಸ್ಕೊಳ್ಬೇಕು. ಬಾಬಾಗಳು ಬಹಳಷ್ಟು ಜನ ನೋಡಲ್ಲ, ಡೇರಾ ಬಾಬಾ, ಆಸಾರಾಮ್ ಬಾಬಾಜಿ, ಎಷ್ಟೋ ಜನ ಹೆಣ್ಮಕ್ಳನ್ನು ಸೆಕ್ಸುವಲಿ ಯೂಸ್ ಮಾಡಿಕೊಂಡು ನೋಡಿದಿರಲ್ಲ, ಗೊತ್ತಿರುತ್ತೆ ನಿಮಗೆ. ಸೊ ಹಾಗೆ ಈತನ ಒಂದು ಪ್ಲಾನ್ ಮಾಡಿಕೊಂಡು ಎಷ್ಟೋ ಸೆಕ್ಸುವಲಿಯಲ್ಲಿ ಎಷ್ಟೋ ಹೆಣ್ಮಕ್ಳನ್ನು ಬಳಸ್ಕೊಂಡಿದೆ ಈತ ದಾದಾ ಲೇಖರಾಜ್ ಎಂಬುದು. ಅದು ಭಾಳಷ್ಟು ಯೂಟ್ಯೂಬ್ನಲ್ಲಿ ಅಡ್ಡಾಡ್ತಾ ಇದೆ ವೀಕ್ಷಕರೇ. ಸೊ ಈತನ ಪ್ಲಾನ್ ಇದು. ಮುಖ್ಯ ಉದ್ದೇಶ ಏನಂದರೆ ಹಿಂದೂ ಸಂತಾನವನ್ನು ನಾಶ ಮಾಡಬೇಕು, ಹಿಂದೂ ಸಂತಾನವನ್ನು ಕಡಿತಗೊಳಿಸಬೇಕು. ಈ ಭಾರತ ದೇಶದಲ್ಲಿ ಮುಸ್ಲಿಂ ರಾಜ್ಯ ಇಲ್ಲಾಂದರೆ ಕ್ರಿಶ್ಚಿಯನ್ ರಾಜ್ಯ ಮಾಡ್ಬೇಕಂತ ಒಂದು ಇವರ ಪ್ಲಾನ್. ಯಾಕಂದ್ರೆ ಇವು ಮುಸ್ಲಿಂ ಅಲ್ಲ,
ಮುಸ್ಲಿಂ ರಾಜ್ಯ ಮಾಡ್ಬೇಕೆಂಬುದೇ ಇದು ಒಂದು ಜಿಹಾದ್ ಅಂತ ಹೇಳ್ತಾರಲ್ಲ, ಇದು ಒಂಥರ ಜಿಹಾದೇ ರೂಪದಲ್ಲೇ ಮಾಡಿದ್ದಾನೆ ಈತ. ಹಿಂದೂ ಮುಖವಾಡ ಹಾಕ್ಕೊಂಡು, ನಾನು ಹಿಂದೂ ಅಂತ ಹೇಳ್ಕೊಂಡು, ದಾದಾ ಲೇಖರಾಜ್ ಅಂತ ಹೇಳ್ಕೊಂಡು. ಹೇಗೆ ಈ ಇಂದಿರಾ ಗಾಂಧಿ ಅದಳಲ್ಲ, ಫಿರೋಜ್ ಖಾನ್ ಗಾಂಡಿನ ಮದುವೆ ಮಾಡ್ಕೊಂಡಾನೆ, ಅವ್ರ ಮಕ್ಕಳನ್ನು ಮತ್ತು ಮುಸ್ಲಿಂ ಹೆಸರು ಇಟ್ಕೋಬೇಕಲ್ಲ, ಇಟ್ಕೊಳ್ಳಿಲ್ಲ. ಏನು ಇಂದಿರಾ ಗಾಂಧಿ ಹಂಗ ಬಂದೆ, ತಂದೆ ನೆಹರು ಆದರೆ ಗಾಂಧಿ ಹಂಗ ಈತ ತಂದೆ ಆಗ್ತಾನೆ. ಗಂಡ ಮದುವೆ ಆದಮೇಲೆ ಗಂಡನ ಹೆಸರು ಬರ್ತಲ್ಲ, ಹೌದಲ್ಲ ವೀಕ್ಷಕರೇ? ಫಿರೋಜ್ ಖಾನ್ ಗಾಂಧಿ ಹೆಂಡತಿ ಇಂದಿರಾ ಗಾಂಧಿ, ಮತ್ತು ಆತನ ಮಕ್ಕಳು ರಾಜೀವ್ ಗಾಂಧಿ ಆಯಿತು, ಇನ್ನೊಬ್ರು ಯಾರು ಇದೆ ಅಲ್ಲ ಅವರಾಯ್ತು. ಮತ್ತೆ ರಾಜೀವ್ ಗಾಂಧಿ ಹೆಂಗ ಬಂತು? ಇವೆಲ್ಲ ನಮ್ಮ ಹಿಂದೂ ದೇಶದಲ್ಲಿ ಹಿಂದೂಗಳನ್ನು ಮೋಸ ಮಾಡಿ ಅವರ ಅಧಿಕಾರ ನಡೆಸುವ ಒಂದು ಹುನ್ನಾರ. ನಮ್ಮ ಹಿಂದೂಗಳು ಅತಿ ಅಮಾಯಕರು, ಅತಿ ಬೇಗ ಮೋಸ ಹೋಗ್ಬಿಡ್ತಾರೆ ಯಾರು ಏನು ಹೇಳಿದ್ರೆ. ಆದರೆ ಈಗಲಾದರೂ ಕಣ್ಣು ತೆರೆದು ಎಚ್ಚೆತ್ತುಕೊಂಡು ನಮ್ಮ ಹಿಂದೂ ಸಂತಾನವನ್ನು ಕಾಪಾಡಿಕೊಂಡು ನಮ್ಮ ಹಿಂದೂ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು, ಈ ಬ್ರಹ್ಮಕುಮಾರಿಯರು ಎಷ್ಟು ಜನ ಹಾಳಾಗಿದ್ದಾರೆ ಅವ್ರ ಜೀವನ, ಅವರು ದೇಶಕ್ಕೆ ತಾಯಿಯಾಗುವ ಭಾಗ್ಯ, ಭಾರತ ಮಾತಾ ಆಗುವ ಭಾಗ್ಯವನ್ನು ಕಳೆದುಕೊಂಡು ಸನ್ಯಾಸಿಗಳಾಗಿ ಮತ್ತೆ ಇನ್ನೂ ಅನೇಕರನ್ನು ನಾಶ ಮಾಡಲು ಹೊರಟಿದ್ದಾರೆ. ಸೊ ವೀಕ್ಷಕರೇ, ಹೀಗೆ ಈ ದಾದಾ ಲೇಖರಾಜ್ ಸೃಷ್ಟಿಸಿರ್ತಕ್ಕಂಥ ಈ ಮತದಲ್ಲಿ ಪವಿತ್ರವಾಗಿರಬೇಕು. ಹೆಣ್ಮಕ್ಳು ಅಂದರೆ ಮದುವೆ ಆಗಬಾರ್ದು, ಸೆಕ್ಸ್ ಮಾಡಬಾರ್ದು, ಮಕ್ಕಳಮ್ಮ ಉಡಿಸಬಾರ್ದು ಅಂತೂ ಪವಿತ್ರವಾಗಿರ್ಬೇಕಂತ ಒಂದು ಸಿದ್ಧಾಂತವನ್ನು ತಯಾರು ಮಾಡಿದರೆ, ಈಗ ನಾನು ಕೇಳ್ತೇನೆ, ಬ್ರಹ್ಮಕುಮಾರಿಯರಿಗೆ ಮದುವೆ ಮಾಡಿಕೊಳ್ಳುವುದು ಅಪವಿತ್ರವಾದರೆ ಈ ಬ್ರಹ್ಮಕುಮಾರಿಯರೆಲ್ಲ ಎಲ್ಲಿಂದ ಹುಟ್ಟಿ ಬಂದಾರ? ಮದುವೆ ಮಾಡಿಕೊಂಡ್ರೆ ಅವ್ರ ಅಪ್ಪ ಅವರಮ್ಮ ಮದುವೆ ಮಾಡಿಕೊಂಡ್ರೆ ಎಲ್ಲ ಹುಟ್ಟು ಬಂದಿದ್ದು, ಹೌದಲ್ಲ ವೀಕ್ಷಕರೇ? ಮತ್ತು ನೀವು ಇವಾಗ ಅದನ್ನು ಅಪವಿತ್ರವಂತ ಹೇಳಿದಾಗ ನೀವು ಬಂದಿದ್ದು ಅಪವಿತ್ರದಿಂದಲ್ಲ. ಈ ಬ್ರಹ್ಮಕುಮಾರಿಯರೆಲ್ಲರೂ ಅಪವಿತ್ರ ಕೆಲಸ ಮಾಡಿದ್ರೆ ಬಂದ್ರಲ್ಲ ಇವರು ಹೊರಗಡೆ, ಹೌದಲ್ಲ ವೀಕ್ಷಕರೇ? ಮತ್ತು ಇವ್ರು ಪವಿತ್ರರು ಹೆಂಗಾಗ್ತಾರೆ? ಅಪವಿತ್ರದಿಂದ ಬಂದವರು ಅಪವಿತ್ರರಾಗ್ತಾರಲ್ಲ, ಹೌದಾ ಅಲ್ಲ ವೀಕ್ಷಕರೇ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಸೊ ವೀಕ್ಷಕರೇ, ಹೀಗೆ ನಮ್ಮ ದೇಶದ ಸಂತಾನವನ್ನು, ಹಿಂದೂ ಸಂತಾನವನ್ನು ನಾಶ ಮಾಡಲು ಹುಟ್ಟಿರ್ತಕ್ಕಂಥ ಕಲಿಯುಗದ ಮತ್ತೊಂದು ಮತ ಬ್ರಹ್ಮಕುಮಾರಿ ಮತ. ಇದು ರೀಸೆಂಟ್ಲಿ ಒಂದು 100 ವರ್ಷಗಳ ಕೆಳಗೆ ಹುಟ್ಟಿದ್ದಂಥ ಮತ ಇದು. ಸೊ ಈಗಲಾದರೂ ನಮ್ಮ ದೇಶದ ಹಿಂದೂಗಳು ಎಚ್ಚೆತ್ತುಕೊಂಡು ಈ ಬ್ರಹ್ಮಕುಮಾರಿಯರು ಎಲ್ಲೂ ಬರ್ತಾರೆ ಅಲ್ಲಿ ಅವರಿಗೆ ಕಪಾಳ ಮೋಕ್ಷ ಮಾಡ್ರಿ, ಪ್ರಶ್ನೆಗಳನ್ನು ಕೇಳ್ರಿ. ಅವರು ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ಹೇಳ್ತಾರೆ. ಎಲ್ಲ ಇದು ಕಲಿಪುರುಷ ಮತ ಅದೇ, ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ಹೇಳ್ತಾರೆ, ಧ್ಯಾನ ಮಾಡ್ಬೇಕಂತ ಹೇಳ್ತಾರೆ. ಹೇಗೆ ಈ ಮುಸ್ಲಿಮ್ಸರು ಕಲಿಯುಗದ ಮತದಲ್ಲಿ ಹೆಂಗಂದ್ರೆ, ಮುಸ್ಲಿಮರು ಒಬ್ಬರೇ ಕರೆಕ್ಟ್ ಆರ್ ನೋಡ್ರಿ. ಯಾಕಂದ್ರೆ ಅವ್ರು ಯಾವ ವಿಗ್ರಹ ಇಟ್ಕೋದಿಲ್ಲ, ಮೊಹಮ್ಮದ್ ಸಾಬ್ ವಿಗ್ರಹನೂ ಇಟ್ಕೊಂಡಿಲ್ಲ ಅವರು. ನಿಜವಾಗ್ಲೂ ಒಂದು ರೀತಿ ಹೇಳ್ಬೇಕಂದ್ರೆ ಅವರು ಕರೆಕ್ಟ್ ಇದ್ದಾರೆ, ಆದರೆ ಅವರ ಸಿದ್ಧಾಂತಗಳೇ ತಪ್ಪು. ಯಾಕಂದ್ರೆ ಕಾಫಿರ್ಗಳು ಯಾರು ಇಸ್ಲಾಂ ನಂಬೋದಿಲ್ಲ ಅವ್ರು ಕೊಲ್ಲ ಅಂತ ಹೇಳ್ತಾರೆ, ಅಲ್ಲ, ಅದೊಂದೇ ದೊಡ್ಡ ತಪ್ಪು, ಹೌದಲ್ವಾ? ಸೊ ಉಳಿದದ್ದೆಲ್ಲ ಅವರು ನಿಜವಾಗ್ಲೂ ಯಾವ ವಿಗ್ರಹವನ್ನು ಮಾಡೋದಿಲ್ಲ, ಮುಸ್ಲಿಮರು ಯಾವುದಿಲ್ಲ, ಅವರೊಬ್ಬರೇ ಕರೆಕ್ಟ್. ಈ ಕ್ರಿಶ್ಚಿಯಾನಿಟಿನೂ ಅಷ್ಟೇ, ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ಹೇಳ್ತಾರೆ. ಎಲ್ಲಿ ನೋಡಿದಾರಲ್ಲಿ ಚರ್ಚ್ಗಳಲ್ಲಿ ಯೇಸು ಕ್ರಿಸ್ತನ ವಿಗ್ರಹ, ಅದಕ್ಕೆ ಮತ್ತೆ ಯಾವುದು ಕ್ರಾಸ್ ವಿಗ್ರಹ, ಹೌದಲ್ಲ ವೀಕ್ಷಕರೇ? ಮತ್ತು ಈ ಬ್ರಹ್ಮಕುಮಾರಿಯರು ಪರಮಾತ್ಮನಷ್ಟೇ ಮಾಡಬೇಕು, ಪೂಜಾ ಅಂತ ಧ್ಯಾನ ಮಾಡ್ಬೇಕಂತ ಹೇಳಿದ ಇವರು. ಮತ್ತು ಈ ದಾದಾ ಲೇಖರಾಜು ಚಿತ್ರ ಇಡಬಾರ್ದಲ್ಲ, ದಾದಾ ಲೇಖರಾಜ್ ಮೂರ್ತಿಯನ್ನು ಇಡಬಾರ್ದಲ್ಲ ಇವರು ವಿಗ್ರಹ. ಇವರು ಬ್ರಹ್ಮಕುಮಾರ ಆಶ್ರಮದಲ್ಲಿ ಎಲ್ಲ ಈ ದಾದಾ ಲೇಖರಾಜ್ ದೊಡ್ಡ ವಿಗ್ರಹ, ಹೌದಲ್ಲ ವೀಕ್ಷಕರೇ? ದೊಡ್ಡ ಫೋಟೋ. ಹೀಗೆ ಇವರೇ ತಪ್ಪು ಮಾಡ್ತಾರೆ. ಮತ್ತೆ ಅದನ್ನೇ ಇದೇ ಕಲಿಯುಗದ ಕಲಿಪುರುಷನ ಮಾಯೆ. ಈ ಮಾಯೆಯಲ್ಲಿ ಬಿದ್ದು ಎಷ್ಟೋ ಜನ ಹಾಳಾಗಿದ್ದಾರೆ ಇವತ್ತು ಹೆಣ್ಮಕ್ಳು. ಉಳಿದವರಾದರೂ ನಾವು ಹಿಂದೂಗಳು, ಹೆಣ್ಣು ಮಕ್ಕಳಾಯ್ತು ಗಂಡು ಮಕ್ಕಳಾಯ್ತು, ದಯವಿಟ್ಟು ಬ್ರಹ್ಮಕುಮಾರಿಯರು ನಿಮಗೆ ಬಂದು ಏನಾದರೂ ಬ್ರಹ್ಮಕುಮಾರಿ ಬಗ್ಗೆ ಹೇಳಿದರೆ ನನಗೆ ನಂಬರ್ಗೆ ಫೋನ್ ಮಾಡಿ ಕಳಿಸಿ, ನನ್ನದಲ್ಲಿ ಮಾತಾಡಿಸಿ. ನಾನು ಮಾತಾಡ್ತಿನವರಲ್ಲಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಾನು ಜೀವನ ಪರ್ಯಂತ ಬ್ರಹ್ಮಕುಮಾರಿಯಲ್ಲಿ ಗುಲಾಮರಾಗಿ ಬದುಕ್ತೀನಿ. ಅವರು ಹೇಳಿದ ಕೆಲಸ ಹೇಳ್ಕೊಂಡು, ಗುಲಾಮ್ ಅಂದ್ರೆ ಗೊತ್ತಾಯ್ತಲ್ಲ, ಗುಲಾಮ್ನಾಗಿ ಬದುಕ್ತೀನಿ. ನಾನು ಕೇಳುವ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ಬ್ರಹ್ಮಕುಮಾರಿ ಎಷ್ಟು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ನಮ್ಮ ಭಾರತ ದೇಶಕ್ಕೆ ಹಿಂದೂ ಸಂತಾನವನ್ನು ಕೊಡಬೇಕಾದಂಥ ಒಂದು ಮಾತೆ, ಭಾರತ ಮಾತೆ ಆಗಬೇಕಾದಂಥ ಒಂದು ಮಾತೆ ಸನ್ಯಾಸಿಯಾಗಿದ್ದಾಳೆ. ದೇಶದ ಹಿಂದೂ ಸಂತಾನಕ್ಕೆ ಅಪಾರವಾದ ನಷ್ಟವನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತಾ, ಸೊ ವೀಕ್ಷಕರೇ, ಇದು ನಿಜನಾ ಅಲ್ಲ ಹೇಳಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಪ್ಪೇ ತಿಳಿಸಿ. ನಾನು ನಿಮ್ಮ ವೆಂಕಟ್, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ. ಹೇಳಿ ವೀಕ್ಷಕರೇ, ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.